ಆಶಯಗಳು. ನನ್ನ ಹೆಸರು ಅನುಶ್ರೀ ಎಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯ ಗುರುಗಳೇ, ಅಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರುಗಳೇ ಮತ್ತು ಗೆಳೆಯ ಗೆಳತಿಯರೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. 1ರಿಂದ 5ನೇ ವಿಧಿ ಒಕ್ಕೂಟದ ರಚನೆ ಮತ್ತು ಭೂಪ್ರದೇಶ ರಚನೆ. 5ರಿಂದ 11ನೇ ವಿಧಿ ಪೌರತ್ವ. 12ರಿಂದ 35ನೇ ವಿಧಿ ಮೂಲಭೂತ ಹಕ್ಕುಗಳು. 36ರಿಂದ 51ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳು. 40ನೇ ವಿಧಿ ಗ್ರಾಮ ಪಂಚಾಯಿತಿಯ ರಚನೆ. 51ನೇ ಎ ವಿಧಿ ಮೂಲಭೂತ ಕರ್ತವ್ಯಗಳು. 52ನೇ ವಿಧಿ ರಾಷ್ಟ್ರಾಧ್ಯಕ್ಷರು. 63ನೇ ವಿಧಿ ಉಪರಾಷ್ಟ್ರಪತಿಗಳು. 17ನೇ ವಿಧಿ ಅಸ್ಪೃಶ್ಯತಾ ನಿವಾರಣ. 21ನೇ ಎ ವಿಧಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು. 72ನೇ ವಿಧಿ ರಾಷ್ಟ್ರಪತಿಗಳ ಕ್ಷಮಾದಾನ. 79ನೇ ವಿಧಿ ಸಂಸತ್ತು. 76ನೇ ವಿಧಿ ಅಟಾರ್ನಿ ಜನರಲ್. 100ನೇ ವಿಧಿ ಸದನದಲ್ಲಿ ಮತದಾನ ಅಥವಾ ಕೋರಂ. 108ನೇ ವಿಧಿ ಸಂಸತ್ತಿನಲ್ಲಿ ಜಂಟಿ ಅಧಿವೇಶನ. 124ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯ. 148ನೇ ವಿಧಿ ಭಾರತದ ಮಹಾ ಲೆಕ್ಕ ನಿಯಂತ್ರಣ. 105ನೇ ವಿಧಿ ರಾಜ್ಯ ಅಡ್ವೊಕೇಟ್ ಜನರಲ್. 202ನೇ ವಿಧಿ ವಾರ್ಷಿಕ ಮುಂಗಡ ಪತ್ರ. 214ನೇ ವಿಧಿ ಹೈಕೋರ್ಟ್. 213ನೇ ವಿಧಿ ರಾಜ್ಯಪಾಲರ ವಿಶೇಷ ಅಧಿಕಾರ. 243ನೇ ಎ ವಿಧಿ ಗ್ರಾಮಸಭೆ. 243ನೇ ಬಿ ವಿಧಿ ಪಂಚಾಯಿತಿಯ ರಚನೆ. 280ನೇ ವಿಧಿ ಹಣಕಾಸು ಆಯೋಗ. 283ನೇ ವಿಧಿ ತುರ್ತು ನಿಧಿ. 330ನೇ ವಿಧಿ ಎಸ್ಸಿ ಎಸ್ಟಿಗೆ ಲೋಕಸಭೆಯಲ್ಲಿ ಮೀಸಲಾತಿ. 333ನೇ ವಿಧಿ ಆಂಗ್ಲೋ ಇಂಡಿಯನ್ರಿಗೆ ರಾಜ್ಯ ವಿಧಾನಸಭೆಯಲ್ಲಿ ಮೀಸಲಾತಿ. 338ನೇ ವಿಧಿ ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಆಯೋಗ. 338ನೇ ಎ ವಿಧಿ ಪರಿಶಿಷ್ಟ ಪಂಗಡಗಳಿಗೆ ರಾಷ್ಟ್ರೀಯ ಆಯೋಗ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ. 371ನೇ ಜೆ ವಿಧಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಮೀಸಲಾತಿ. ಇಷ್ಟು ವಿಧಿಗಳನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ.